ಜನಗಳಿಗೆ ಎಲ್ಲಿ ಮನೆಗಳನ್ನ ಕಟ್ಟಿಕೊಡೋದು ಅಂತ. ಒಂದಲ್ಲ ಎರಡಲ್ಲ, ಒಟ್ಟು 992 ಮನೆಗಳು. ಸರ್, ಈಗ ಸಿಟಿನಲ್ಲಿ ಜಾಗ ಎಲ್ಲೂ ಇಲ್ಲ. ಔಟ್ಸ್ಕರ್ಟ್ಸ್ ಅಲ್ಲಿ ಬೇಕಾದ್ರೆ ಅವರಿಗೆ ಮನೆ ಕಟ್ಕೊಡ್ಬಹುದು. ಏನಂತೀರಪ್ಪ ನೀವೆಲ್ಲ? ಸರ್, ತಪ್ಪು ತಿಳ್ಕೊಂಡಿಲ್ಲ ಅಂದ್ರೆ ಒಂದು ಮಾತು. ಅಲ್ಲಿರೋರೆಲ್ಲ ಲೇಬರ್ ಕ್ಲಾಸ್. ಒಂದಲ್ಲ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದಾರೆ. ಅವ್ರುಗಳನ್ನ ಕರ್ಕೊಂಡು ಊರಾಚೆ 45 ಕಿಲೋಮೀಟರ್ ದೂರದಲ್ಲಿ ಬಿಟ್ರೆ ಅವ್ರು ಬಸ್ ಹಿಡ್ಕೊಂಡು ಕೆಲ್ಸಕ್ಕೆ ಹೋಗೋದು ಯಾವಾಗ, ವಾಪಸ್ ಬರೋದು ಯಾವಾಗ? ಕಷ್ಟ ಆಗುತ್ತೆ ಸರ್. ನನಗನ್ಸುತ್ತೆ ಊರ್ ಮಧ್ಯದಲ್ಲಿ ಯಾವ್ದಾರ ಒಂದು ಒಳ್ಳೆ ಜಾಗ ನೋಡಿ ಅವ್ರುಗಳಿಗೆ ಕೊಡೋದು ಉತ್ತಮ. ಅಂತ ಜಾಗ ಸಿಟಿ ಸೆಂಟರ್ ನಲ್ಲಿ ಯಾವ್ದಿದೆ ಸರ್? ಇದೆ. ನಮ್ಮ IAS IPS ಆಫೀಸರ್ಸ್ಗಳು, ಬಿಸ್ನೆಸ್ ಮೆನ್ಗಳು ಬೆಳಿಗ್ಗೆ ಸಂಜೆ ಜಾಗಿಂಗ್ ಮಾಡೋದಕ್ಕೆ, ಬಿಗ್ ಶಾಟ್ಸ್ ಮಕ್ಕಳುಗಳು ತಮ್ ಲವರ್ಸ್ ನ ಕರ್ಕೊಂಡೋಗಿ ಮೀಟ್ ಮಾಡೋದಕ್ಕೆ 36 ಎಕರೆ ಒಳಗಡೆ ಕಟ್ತಾ ಇದೀವಲ್ಲ ಥೀಮ್ ಪಾರ್ಕ್, 100 crores ಪ್ರಾಜೆಕ್ಟ್. ಆ ಜಾಗದಲ್ಲಿ ನಮ್ಮವ್ರಿಗೆ ಮನೆ ಕಟ್ಕೊಟ್ರಾಯ್ತು. ನಾಳೆ ಓದಿಕೆ ತಂದು ಎದುರಾದ ದಿನದಿಂದ ನಾನು ನೋಡ್ತಾ ಇದ್ದೀನಿ. ಪ್ರತಿಯೊಂದು ವಿಷಯದಲ್ಲೂ ನಿಂದೆಲ್ಲಿಡ್ಲಿ ಅಂತ ಬರ್ತಾ ಇದೀಯಾ. ಪೋರ್ಟ್ಫೋಲಿಯೋ ಕಿತ್ಕೊಂಡೆ, ಮಂತ್ರಿ ಆದವನು ಎಲ್ಲಾದ್ರೂ ದುಡಿಬಹುದು ಅಂತ ಸುಮ್ಮನಾದೆ. ಆದ್ರೆ ಈಗ ಮಗನೇ, ವಿಧಾನಸೌಧದಲ್ಲಿ ಕೂತಿರೋ ಪ್ರತಿ MLA ಮಂತ್ರಿಗೂ ಗೊತ್ತು, ಥೀಮ್ ಪಾರ್ಕ್ ಅನ್ನೋದು ಬೇನಾಮಿಯಾಗಿ ನಾನು ನನ್ನ ತಮ್ಮನ ಹೆಸರಿಗೆ ಕಾಂಟ್ರಾಕ್ಟ್ ಕೊಟ್ಟು ಕಟ್ಟಿಸ್ತಾ ಇರೋದು ಅಂತ. ಏನ್ ಗುರುವೆ, ಇದಕ್ಕೆ ನಿಮ್ದು ಒಪ್ಪಿಗೆ ಇತ್ತು ತಾನೆ? ಇವತ್ತೆಲ್ಲ ನಾನು ಅದ್ರಲ್ಲಿ ಕಷ್ಟಪಟ್ಟು ದುಡಿದ್ರು ಎಲೆಕ್ಷನ್ ಖರ್ಚು ಮಾಡಿದ ಹಣನು ವಾಪಸ್ ಬರಲ್ಲ. ಸರ್, ದಯವಿಟ್ಟು ಕೋಪ ಮಾಡ್ಕೋಬೇಡಿ. ನಿಮ್ಮ ನೋಯಿಸ್ಬೇಕು ಅನ್ನೋ ಉದ್ದೇಶ ನಂದಲ್ಲ. ಈ ಥೀಮ್ ಪಾರ್ಕ್ ವಿಷಯ ಬಿಟ್ಟು ಬಡವರಿಗೆ ಮನೆ ಕಟ್ಕೊಟ್ ನೋಡಿ. ನೀವು 5 ವರ್ಷ, ಇನ್ನು 5 ವರ್ಷ ನೀವು ನಾವು ನಮ್ಮ ಈ ವೃತ್ತಿಪರ ರಾಜಕೀಯ ಜೀವನನ ಮುಂದುವರಿಸಬಹುದು. ಮನೆ ಸುಟ್ಟು ಬೀದಿಗೆ ಬಂದಿರೋರಲ್ಲಿ ಹಿಂದೂಸು, ಮುಸ್ಲಿಮ್ಸು, ಕ್ರಿಶ್ಚಿಯನ್ಸು ಎಲ್ಲರೂ ಇದ್ದಾರೆ. ಅವರಿಗೀಗ ಆಶ್ರಯ ಕೊಡೋದ್ರಲ್ಲಿ ಎಲ್ಲಾ ಜಾತಿ ಸಪೋರ್ಟ್ ನಮ್ಮ ಪಾರ್ಟಿಗೆ ಸಿಗುತ್ತೆ. ಎಲೆಕ್ಷನ್ಸ್ ಅಲ್ಲಿ ನಮ್ಮ ಜಯ ಬರೆದಿಟ್ಟ ಶಾಸನವಾಗುತ್ತೆ. ಆ ಟೈಮಲ್ಲಿ ನಾವು ಮಲಗಿದ್ರು ಜನ ನಮ್ಮನ್ನ ಗೆಲ್ಸಿ ಎಬ್ಸಿ ಗದ್ಗೆ ಕೂರಿಸ್ತಾರೆ. ಏನಂತೀರ? ಮುಖ್ಯಮಂತ್ರಿಗಳೇ, ಕಿಚ್ಚನ ಮಾತೇ ಸರಿ. ನಮಗೆ ಪಾರ್ಟಿ ಫೌಂಡೇಶನ್ ಮುಖ್ಯ. ಏನು ಹರಿಕೃಷ್ಣ, ನೀವೇನು ಹೇಳ್ತೀರಾ? ನಿಮ್ಮಿಷ್ಟ. ಹಲೋ ಎಸ್ಕಾರ್ಟ್ಸ್, ಇಲ್ಲಿ ಜಂಕ್ಷನ್ ಅಲ್ಲಿ ಅವ್ರು ಬಂದಿರೋದು ನನಗೋಸ್ಕರನೇ. ಕಾರ್ಪೊರೇಟರ್ ಆಗಿನ ಮುಂಚೆ ಫೈಟ್ ಮಾಡಿದ್ದೆ, ಮಿನಿಸ್ಟರ್ ಆದ್ಮೇಲೆ ಫೈಟ್ ಮಾಡಕ್ಕೆ ಇನ್ನೂ ಮಜಾ ಇರುತ್ತೆ. ಬನ್ರ ನನ್ನ ಮಕ್ಕಳ.
ನೀವು ಕಳ್ಸಿದ್ ನನ್ನ ಮಕ್ಳಿಗೆ ಏನ್ ಮಾಡೋದು? ಅವ್ನು ಬದುಕೇ ಇದ್ದಾನೆ. ನಾ ಬಂದಿದ್ದೆ ನೋಡಿ ಹೊಡಿತೀನಿ ಅನ್ಕೊಂಡ್ಯಾ? ಥೀಮ್ ಪಾರ್ಕ್ ಮ್ಯಾಟರ್ನ ಹಾಳು ಮಾಡಿದಂತ ನಾನು ಹೊಡೆಯಕ್ ನೋಡಿದೆ. ಹೀಗೊಬ್ಬೊಬ್ರು ಒಂದೊಂದು ವಿಷಯದಲ್ಲಿ ತಲೆ ಹಾಕ್ತಿದ್ರೆ ಎಲ್ಲರೂ ನೋಡಿಸ್ತೇ. ನೀನು ಒಬ್ಬ ಪೊಲಿಟಿಷಿಯನ್ ಆಗಿ ನೀನ್ ಮಾಡ್ತಾರ ತಪ್ಪು. ನಮ್ಮಂತವ್ರಿಗೆ ಹೊಡೆದು ಪ್ರಯೋಜನ ಇಲ್ಲ. ಯಾರೇನು ಹೇಳಿದ್ರು ನಿನ್ ಮೇಲೆ ಆಕ್ಷನ್ ತೊಂತಾನಲ್ಲ ಸಿಎಂ, ಅವ್ನು ಹೊಡಿಸ್ಬೇಕು ನೀನು. ಅಂದ್ರೆ ಸಿಎಂ ನ ಡೈರೆಕ್ಟ್ ಆಗಿ ನಾನು ಹಾಗೆಲ್ಲ ಹೊಡೆಯೋದಲ್ಲ, ರಾಜಕೀಯವಾಗಿ. ಅರ್ಥ ಆಗಿಲ್ಲ? ಮೆಜಾರಿಟಿ ಪ್ರೂಫ್, ಸಿಎಂ ಎಲ್ಲ ಅಸಮ್ಮತಿ ಅಂದ್ರೆ ಅವ್ರ ಕಡೆ ಇರೋ MLA-ಗಳೆಲ್ಲ ನಿಮ್ ಕಡೆ ಮುಖ ಮಾಡೋದು. ಹಾಗೊಂದು ವೇಳೆ ನಮ್ ಕಡೆ ತಿರುಗೋ MLA-ಗಳು ಕಮ್ಮಿ ಆದ್ರೆ ರಾಜ್ಯ ಆಳೋ ಭಾಗ್ಯ ಯಾವಾಗ ಸಿಗುತ್ತೋ ಅಂತ ಕಾಯ್ತಾ ಇರೋ 104 ಜನ ಅಪೋಸಿಷನ್ ಪಾರ್ಟಿ MLA-ಗಳಿಗೆ ದುಡ್ಡು ಕೊಟ್ಟು ಸಿಎಂ ಮಾತ್ರ ಹರಿಕೃಷ್ಣ ಆಗ್ತಾನೆ, ಮಿಕ್ಕಿದ ಖಾತೆಗಳೆಲ್ಲ ನಿಮ್ಗೆ ಕೊಡ್ತೀವಿ ಅಂತ ಒಂದು ಅಲಯನ್ಸ್ ಕ್ರಿಯೇಟ್ ಮಾಡಿ 1 ಪಾಯಿಂಟ್ ಮೆಜಾರಿಟಿ ಪ್ರೂವ್ ಮಾಡಿದ್ರೆ ನೀನೇ ಸಿಎಂ. ಇದಕ್ಕೆ ಖರ್ಚು ಏನೊಂದು 5 ಕೋಟಿ ರೂಪಾಯಿ ಆಗ್ಬೋದಾ? ಒಬ್ಬ ಬುಟ್ಟಿ ಬೀಳ್ತಾನೆ ಅಷ್ಟೇ ಸಾಕ. ಅಪೋಸಿಷನ್ಗೆ 2, ಪೊಸಿಷನ್ ಇರೋನಿಗೆ 4, ಒಟ್ಟೆಲ್ಲ ಸೇರಿ 1300 ಕೋಟಿ ಆಟ ಇದು. ಏನು 1300 ಕೋಟಿನ? ನನ್ನ ಹತ್ರ ಎಲ್ಲಿದೆ? ನೀವು ಎಜುಕೇಶನ್ ಮಿನಿಸ್ಟರ್ ಆಗಿದ್ದಾಗ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಅಂಡ್ ಇಂಜಿನಿಯರಿಂಗ್ ಕಾಲೇಜಸ್ ಕೊಟ್ಟಿದ್ದ ಪರ್ಮಿಷನ್ಸ್, ಸ್ಟೆಥೋಸ್ಕೋಪ್ ಇಟ್ಕೊಳಕ್ ಬರ್ದಿರೋ ಮಕ್ಕಳಿಗೆ ಡಾಕ್ಟರ್ ಸರ್ಟಿಫಿಕೇಟ್ಸ್, ಏನೂ ಗೊತ್ತಿಲ್ಲದೆ ಇರೋರಿಗೆ ಇಂಜಿನಿಯರಿಂಗ್ ಡಿಗ್ರೀಸ್, ಬೋಗಸ್ ಸ್ಕಾಲರ್ಶಿಪ್ಸ್ ಹೊಡೆದಿದ್ದು, ಇಷ್ಟನ್ನು ಸೇರಿಸಿದ್ರೇನೆ 1500 ಕೋಟಿ ದಾಟಿದೆ. ಏನಷ್ಟು ಮಾಡ್ತಾ ಇದೆಯಾ? ನೀ ಸಿಎಂ ಆಗಿದ್ದ ಸೆಕೆಂಡ್ ಅಲ್ಲಿ 1 ಚುಟ್ಕಿ 1 to ಡಬಲ್ ಮಾಡ್ಕೋಬಹುದು. ಡನ್. ಗುಡ್. ಕಿಚ್ಚ, ಇದೆಲ್ಲ ಮಾಡೋದ್ರಿಂದ ನಿನಗೇನ್ ಲಾಭ? ನೀ ಸಿಎಂ ಆದ್ರೆ ನಾನು ಡೆಪ್ಯೂಟಿ ಸಿಎಂ. ಏನು ನಾನ್ ಸಿಎಂ? ಮತ್ತೆ ನಿಮಗೇನ್ರಿ ಕಮ್ಮಿ ಇದೆ? ಹೋಮ್ ಮಿನಿಸ್ಟರ್ ಆಗಿ ಸಖತ್ತಾಗಿ ದುಡ್ಡು ಮಾಡಿದಿರಲ್ಲ. ನೋಡಿ, ಹೇಳ್ಕೊಳಕ್ಕೆಲ್ಲ ಅವ್ರವ್ರ ಸಿಎಂ ಅಂತ ಹೇಳ್ಕೊತಾರೆ, ಹೇಳ್ಕೊಳ್ಳಿ ಬಿಡಿ. ನಾನ್ ಹೇಳ್ತಾ ಇದೀನಿ, ಕೊನೆಗೆ ಸಿಎಂ ಆಗೋದು ನೀವೇ. ಹಾಗಾದ್ರೂ ಓಕೆ. ಏನು? ನಾನ್ ಸಿಎಂ? ನಾನ್ ಸಿಎಂ? ಎಸ್, ನೀನೇ ಸಿಎಂ.